ಈಗ ಪೀರ್ ಅಹಮದ್ ಅವರು ಇದಾರಲ್ಲ, ಅವ್ರ ವಿಚಾರವಾಗಿ ಕೇಳ್ತಾ ಇರುವಂತ ವಿಚಾರ ಏನಂದ್ರೆ DCM ಆಗಬೇಕು ಅಂತ. ಈ ಹಿಂದೆ ಕೆಲವರು ಬ್ಯಾನರ್ ಹಾಕ್ಸಿದ್ರು ಮುಂದಿನ DCM ಅಂತ ಹೇಳಿ. ಸೊ ಹೀಗಾಗಿ ನೀವೇನು ಹೇಳ್ತೀರಾ, DCM ಆಗ್ಬೇಕಾ, ಇಲ್ಲ ಅಭಿವೃದ್ಧಿ ಕೆಲಸ ಏನಾದ್ರು ಆಗಿದೆಯಾ? ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. DCM ಆಗೋರಿಗೆ ನೀವು ಹೇಳಿದ್ರೆ ಕೆಲಸ ಆಗುತ್ತಾ? ಅದು ಅವರು ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ಮುಖಾಂತರ ಏನು ಡಿಸಿಷನ್ ತಂತಾರೆ ಅದೇ. ಸುಮ್ಮನೆ ಈಗ ಅವರು ಹೇಳ್ತಾರೆ ಕಾರ್ಯಕರ್ತರು ಕೊಡ್ತೀವಿ, ಕಾರ್ಯಕರ್ತರಿಗೆ ಏನೂ ಮಾಡಿಲ್ಲ, ಅವ್ರವ್ರು ಮಾಡ್ಕೊಳ್ಳೋದು ನೋಡ್ತಾರೆ. ನಾವು ಏನು ಮಾಡೋಕ್ಕದು? ಈ ಪ್ರಜೆ ಇಲ್ಲಿ ಕೂತಿದ್ದೀವಿ, ನೀವು ನಮಗೆ ಕ್ವಶನ್ ಮಾಡಿದ್ರೆ ಏನು ಪ್ರಯತ್ನ? ನಿಮ್ಮ ಮಾಧ್ಯಮದವ್ರದ್ದು ಮಿಸ್ಟೇಕ್ ಇದೆ, ಸುಮ್ಮನೆ ಕೇಳ್ಕೊಂಡು ಹೋಗ್ತೀರಾ, ಅದು ಯಾವುದೋ ಒಂದು ಹಾಕ್ತೀರಾ, ಎರಡು ಹಾಕೋದೇ ಇಲ್ಲ. ಇವತ್ತು ಎಲೆಕ್ಷನ್ ಡಿಕ್ಲೇರ್ ಮಾಡಿದಾಗ 5 ಕೋಟಿ ಮಾಡಿರ್ತಾರೆ, ತಿರುಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂಡಾಗ 10 ಕೋಟಿ ಮಾಡಿರ್ತಾರೆ. ಎಲ್ಲಿಂದ ಬಂತು ಅಂತ ಯಾವಾಗ ಕ್ವಶನ್ ಮಾಡಿದ್ದೀರಾ? ಮಾಡಲ್ಲ. ಏನೋ ಬಂತೀರಾ, ಕೇಳ್ತೀರಾ, ನಾವು ಇಲ್ಲಿ ಇರಬೇಕು ಹೇಳ್ತಾ ಇದ್ವಿ. ಜಮೀರ್ ಅಹಮದ್ ಖಾನ್ರವರು ಕೆಲಸ ಮಾಡ್ತಾವ್ರಿ, ತೊಂದರೆ ಅದರಲ್ಲಿ ಎರಡು ಮಾತಿಲ್ಲ. ಬಡವ್ರ ಬಗ್ಗರಿಗೆ ಹೆಲ್ಪ್ ಮಾಡ್ತಾರೆ, ಏರಿಯಾದಲ್ಲಿ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಒಂದು ವೇಳೆ ಆದರೆ DCM ಅದೇ ಕ್ಷೇತ್ರಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಆಗುತ್ತೆ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ, ಮಾಡ್ತಾರೆ. ಓಕೆ ಸರ್, ನೀವೇನು ಹೇಳ್ತೀರಾ? ನಿಮ್ಮ ಹೆಸರು? ಅದು ನಮ್ಮ ಅಭಿಪ್ರಾಯನೂ ಅಷ್ಟೇ. ಅಭಿವೃದ್ಧಿ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ. ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ಇವರು, ದಾನ ಧರ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ. ತುಂಬ ಒಳ್ಳೆ ಮನುಷ್ಯ. ವಿಚಾರಕ್ಕೆ ಸಂಬಂಧಪಟ್ಟ ದಾನ ಅಂತ ಬಂದಾಗ ರೀಸೆಂಟ್ ಆಗಿ ಅವರು ಒಂದು 2 ಇನ್ಸಿಡೆಂಟ್ ಆಯಿತು. ಹುಬ್ಳಿನಲ್ಲಿ ಒಬ್ರು ಡೆತ್ ಆಗ್ತಾರೆ, ಅದು ಮೆಕ್ಕಾದಲ್ಲಿ ಮುಸ್ಲಿಂ ವ್ಯಕ್ತಿ, ಅವ್ರ ಮನೆಗೆ ಹೋಗಿ ಪರಿಹಾರ ಕೊಡ್ತಾರೆ. ಮತ್ತೆ ರೀಸೆಂಟ್ ಆಗಿ ಬಳ್ಳಾರಿನ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಡೆತ್, ಅವ್ರ ಹತ್ರ ಹೋಗಿ ಕೂಡ 25 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಅವರು ದಾನ ನಾನು ಹೇಳಿದ್ನಲ್ರಿ, ಇವಾಗ ನೆಲಮಂಗಲದ ಹತ್ರ ಯಾರೋ ಒಬ್ಬ ಸುತ್ತೋಗ್ಬಿಟ್ಟು 2 ಪೀಸ್ ಆಗ್ಬಿಟ್ಟಿದ್ದ, ಅವ್ರ ಮನೆ ಹುಡಿಕೊಂಡು ಹೋಗಿ 5 ಲಕ್ಷ ಕೊಟ್ಟರು ಪಾಪ. ಒಳ್ಳೆ ಮನಸ್ಸ. ಈ ದಾನ ಧರ್ಮದಲ್ಲಿ ಎತ್ತಿದ ಕೈ. ಕೆಲವರು ಪ್ರಶ್ನೆ ಮಾಡ್ತಾರೆ, ಎಲ್ಲಿಂದ ಬರುತ್ತೆ ಇವ್ರಿಗೆ ದುಡ್ಡು, ಕ್ಯಾಶ್ ಕೊಡ್ತಾ ಇದಾರಲ್ಲ, ಇದು ಸರಿ ಅಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಬರ್ತದೆ, ಯಾರ್ದೋ ಬರ್ತದೆ, ಅನಾವಶ್ಯಕ. ಸ್ವಾಮಿ, ಈಗ ಇರೋರೆಲ್ಲ ಕೊಟ್ಟವ್ರ, ಇರೋರೆಲ್ಲ ಕೋಟಿ ಮಾಡಿದವ್ರಿಗೆ ಕೊಡ್ತಾರೆ, ದಾನ ಮಾಡ್ತಾರ. ಆ ಥರ ದಾನ ಮಾಡಬೇಕು ಅಂದ್ರೆ ಒಬ್ಬರಿಗೆ ಮಾತ್ರ, ಅವ್ರಿಗೆ ಎಲ್ಲರೂ ಮಾಡಲ್ಲ. ಈಗ ತನಿಖೆ ಮಾಡ್ಬೇಕು, ಅವ್ರು ಕ್ಯಾಶ್ ಕೊಡ್ತಾ ಇದಾರೆ, ಅಷ್ಟಿಷ್ಟು ದುಡ್ಡು 25 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ, ಅದು ಹೆಂಗ್ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ಅವರು ಕಲಿಯುಗದ ಕಾರಣ ಹೋಗ್ರಿ, ಅದೇ ಒಂದೇ ಮಾತು ಹೋಗ್ರಿ. ಯಾರು ಇರೋರೆಲ್ಲ IT ಅವರು BT ಅವರು ಎಲ್ಲ ಏನು ಮಾಡ್ತಾರೆ ಸರ್? ಎಲ್ಲ ಮಾಡಿದ್ರು ಏನೂ ಇಲ್ಲ. ಅಲ್ಲಿ ಪೇಪರಲ್ಲಿ ಮಾಧ್ಯಮದಲ್ಲಿ ನಿಮ್ಮಲ್ಲಿ ಎತ್ತಿ ತೋರಿಸ್ತೀರಾ 50 ಸಾರಿ, ಆಮೇಲೆ ತಿರುಗಿ ನೆಕ್ಸ್ಟ್ ಡೇ ಅದು ನ್ಯೂಸ್ ಇರಲ್ಲ. ಅಲ್ಲ, ನೀವು ಒಪ್ಕೊಳ್ತೀರಾ ಕಾರಣ ಅಂತ ಜಮೀರ್ ಅಹಮದ್ ಅವರು? ಅವರು ಒಪ್ಲೇಬೇಕಲ್ಲ, ದಾನ ಮಾಡೋದ್ರಿಂದ ಕಷ್ಟದಲ್ಲಿರೋರಿಗೆ ದಾನ ಮಾಡಿದ್ರು ಒಪ್ಕೋಬೇಕಲ್ಲಣ್ಣ, ಒಪ್ಲೇಬೇಕಲ್ಲ. ಜನಗಳು ಕಾಯ್ಕೊಂಡಿರ್ತಾರೆ, ಸ್ಕೂಲ್ ಬುಕ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಸಂಪಾದನೆ ಮಾಡ್ತಾರೆ, ಕೊಡ್ತಾರೆ. ನೀವು ಹೆಂಗೆ ಕೊಡ್ತೀರಾ ಸ್ವಾಮಿ ಅಂತ ನೀವು ಅವ್ರನ್ನ ಕೇಳಿ ಹೇಳ್ತಾರೆ, ಅವರು ಅದಕ್ಕೆ ಉತ್ತರ ಹೇಳ್ತಾರೆ. ಅವರು ಯಾರು ದಾನ ಮಾಡಲ್ಲ, ಸಂಪಾದನೆ ಮಾಡ್ತಿರೋರೆಲ್ಲ ದಾನ ಮಾಡಲ್ಲ. ಅದರಲ್ಲಿ ಈ ಎತ್ತಿದ ಕೈ ಸಂಪಾದನೆ ಮಾಡ್ತಾರೆ, ಬಿಡ್ತಾರೆ. ಒಟ್ಟಲ್ಲಿ ದಾನ ಮಾಡೋದು ಎತ್ತಿದ ಕೈ. ನೀವೇನು ಹೇಳ್ತೀರಾ? ನಿಮ್ಮ ಹೆಸರು? ಕುಮಾರ್. ನೀವೇನು ಹೇಳ್ತೀರಾ ಜಮೀರ್ ಅವ್ರ ಬಗ್ಗೆ? DCM ಆಗಬೇಕು ಸರ್, ಇವಾಗ ಒಂದು 95% ಯಾವ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಸ್ಕೂಲಲ್ಲಿ ಪಾಸ್ ಆಗಿರ್ತಾರೆ ಅವ್ರಿಗೊಂದು ಗಾಡಿ ಕೊಡಿಸ್ತಾರೆ, ಅವ್ರಿಗೆ ಕಾಲೇಜ್ ಅಡ್ಮಿಷನ್ ಕೊಡ್ತಾರೆ ದುಡ್ಡು, ಗೊತ್ತಾಯ್ತಾ? ಅವ್ರು ಇದೇ ಜನಾಂಗ ಅದೇ ಜನಾಂಗ ಅಂತ ಹೇಳಲ್ಲ, ಎಲ್ಲ ಜನದವ್ರನ್ನೂ ಪ್ರೀತಿಸ್ತಾರೆ, ಎಲ್ಲರೂ ಒಂದು ಗೌರವ ಕೊಟ್ಟು ಒಂದು ಇದು ಮಾಡ್ತಾರೆ. ಇರೋದ್ರ ಹೇಳ್ಬೇಕಾರೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಳ್ಳೆ ಮಿನಿಸ್ಟ್ರು, ಒಳ್ಳೆ MLA. DCM ಆಗಬೇಕು ಅವರು, ಅದು ಹೈಕಮಾಂಡ್ ಸರ್. ಅದು ನಾವು ಅದನ್ನ ಹೇಳಕ್ ಬರಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವರೊಬ್ಬರು ತೀರ್ಮಾನ ಅಲ್ಲ. ಆದ್ರೂ ಸಂತೋಷ ಅಲ್ಲ, ಆದ್ರೂ ಒಂದು ಸಂತೋಷ ಆದ್ರೂ ಸಂತೋಷ. ನಮ್ಮ ಕ್ಷೇತ್ರದ MLA ಒಬ್ರು DCM ಆದ್ರೆ ತುಂಬಾ ಸಂತೋಷ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತೆ. ಈಗ ಪೀರ್ ಅಹಮದ್ ಅವರು ಇದಾರಲ್ಲ, ಅವ್ರ ವಿಚಾರವಾಗಿ ಕೇಳ್ತಾ ಇರುವಂತ ವಿಚಾರ ಏನಂದ್ರೆ DCM ಆಗಬೇಕು ಅಂತ. ಈ ಹಿಂದೆ ಕೆಲವರು ಬ್ಯಾನರ್ ಹಾಕ್ಸಿದ್ರು ಮುಂದಿನ DCM ಅಂತ ಹೇಳಿ. ಸೊ ಹೀಗಾಗಿ ನೀವೇನು ಹೇಳ್ತೀರಾ, DCM ಆಗಬೇಕಾ, ಇಲ್ಲ ಅಭಿವೃದ್ಧಿ ಕೆಲಸ ಏನಾದ್ರು ಆಗಿದೆಯಾ? ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. DCM ಆಗೋರಿಗೆ ನೀವು ಹೇಳಿದ್ರೆ ಕೆಲಸ ಆಗುತ್ತಾ? ಅದು ಅವರು ಹೈಕಮಾಂಡ್ ಹೇಳಬೇಕು, ಹೈಕಮಾಂಡ್ ಮುಖಾಂತರ ಏನು ಡಿಸಿಷನ್ ತಂತಾರೆ ಅದೇ. ಸುಮ್ಮನೆ ಈಗ ಅವರು ಹೇಳ್ತಾರೆ ಕಾರ್ಯಕರ್ತರು ಕೊಡ್ತೀವಿ, ಕಾರ್ಯಕರ್ತರಿಗೆ ಏನೂ ಮಾಡಿಲ್ಲ, ಅವ್ರವ್ರು ಮಾಡ್ಕೊಳ್ಳೋದು ನೋಡ್ತಾರೆ. ನಾವು ಏನು ಮಾಡೋಕ್ಕದು? ಈ ಪ್ರಜೆ ಇಲ್ಲಿ ಕೂತಿದ್ದೀವಿ, ನೀವು ನಮಗೆ ಕ್ವಶನ್ ಮಾಡಿದ್ರೆ ಏನು ಪ್ರಯತ್ನ? ನಿಮ್ಮ ಮಾಧ್ಯಮದವ್ರದ್ದು ಮಿಸ್ಟೇಕ್ ಇದೆ, ಸುಮ್ಮನೆ ಕೇಳ್ಕೊಂಡು ಹೋಗ್ತೀರಾ, ಅದು ಯಾವುದೋ ಒಂದು ಹಾಕ್ತೀರಾ, ಎರಡು ಹಾಕೋದೇ ಇಲ್ಲ. ಇವತ್ತು ಎಲೆಕ್ಷನ್ ಡಿಕ್ಲೇರ್ ಮಾಡಿದಾಗ 5 ಕೋಟಿ ಮಾಡಿರ್ತಾರೆ, ತಿರುಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂಡಾಗ 10 ಕೋಟಿ ಮಾಡಿರ್ತಾರೆ. ಎಲ್ಲಿಂದ ಬಂತು ಅಂತ ಯಾವಾಗ ಕ್ವಶನ್ ಮಾಡಿದ್ದೀರಾ? ಮಾಡಲ್ಲ. ಏನೋ ಬಂತೀರಾ, ಕೇಳ್ತೀರಾ, ನಾವು ಇಲ್ಲಿ ಇರಬೇಕು ಹೇಳ್ತಾ ಇದ್ವಿ. ಜಮೀರ್ ಅಹಮದ್ ಖಾನ್ರವರು ಕೆಲಸ ಮಾಡ್ತಾವ್ರಿ, ತೊಂದರೆ ಅದರಲ್ಲಿ ಎರಡು ಮಾತಿಲ್ಲ. ಬಡವ್ರ ಬಗ್ಗರಿಗೆ ಹೆಲ್ಪ್ ಮಾಡ್ತಾರೆ, ಏರಿಯಾದಲ್ಲಿ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಒಂದು ವೇಳೆ ಆದರೆ DCM ಅದೇ ಕ್ಷೇತ್ರಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಆಗುತ್ತೆ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ, ಮಾಡ್ತಾರೆ.
ಓಕೆ ಸರ್ ನೀವೇನು ಹೇಳ್ತೀರಾ ನಿಮ್ಮ ಹೆಸರು? ಅದು ನಮ್ಮ ಅಭಿಪ್ರಾಯನೂ ಅಷ್ಟೇ. ಅಭಿವೃದ್ಧಿ ಮಾಡ್ತಾರೆ ಅದರಲ್ಲಿ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ಇವರು. ದಾನ ಧರ್ಮ ಎಲ್ಲ ಚೆನ್ನಾಗಿ ಮಾಡ್ತಾರೆ, ತುಂಬ ಒಳ್ಳೆ ಇದೇ ಮನುಷ್ಯ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾನ ಅಂತ ಬಂದಾಗ ರೀಸೆಂಟ್ ಆಗಿ ಅವರು ಒಂದು 2 ಇನ್ಸಿಡೆಂಟ್ ಆಯಿತು. ಹುಬ್ಳಿನಲ್ಲಿ ಒಬ್ರು ಡೆತ್ ಆಗ್ತಾರೆ, ಅದು ಮೆಕ್ಕಾದಲ್ಲಿ ಮುಸ್ಲಿಂ ವ್ಯಕ್ತಿ, ಅವ್ರ ಮನೆಗೆ ಹೋಗಿ ಪರಿಹಾರ ಕೊಡ್ತಾರೆ. ಮತ್ತೆ ರೀಸೆಂಟ್ ಆಗಿ ಬಳ್ಳಾರಿನ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಡೆತ್, ಅವ್ರ ಹತ್ರ ಹೋಗಿ ಕೂಡ 25 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಅವರು ದಾನ ನಾನು ಹೇಳಿದ್ನಲ್ರಿ, ಇವಾಗ ನೆಲಮಂಗಲದ ಹತ್ರ ಯಾರೋ ಒಬ್ಬ ಸುತ್ತೋಗ್ಬಿಟ್ಟು 2 ಪೀಸ್ ಆಗ್ಬಿಟ್ಟಿದ್ದ, ಅವ್ರ ಮನೆ ಹುಡಿಕೊಂಡು ಹೋಗಿ 5 ಲಕ್ಷ ಕೊಟ್ಟರು ಪಾಪ. ಒಳ್ಳೆ ಮನಸ್ಸ. ಈ ದಾನ ಧರ್ಮದಲ್ಲಿ ಎತ್ತಿದ ಕೈ. ಕೆಲವರು ಪ್ರಶ್ನೆ ಮಾಡ್ತಾರೆ, ಎಲ್ಲಿಂದ ಬರುತ್ತೆ ಇವ್ರಿಗೆ ದುಡ್ಡು, ಕ್ಯಾಶ್ ಕೊಡ್ತಾ ಇದಾರಲ್ಲ, ಇದು ಸರಿ ಅಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಬರ್ತದೆ, ಯಾರ್ದೋ ಬರ್ತದೆ, ಅನಾವಶ್ಯಕ. ಸ್ವಾಮಿ ಈಗ ಇರೋರೆಲ್ಲ ಕೊಟ್ಟವ್ರ, ಇರೋರೆಲ್ಲ ಕೋಟಿ ಮಡಗೋರಿಗೆ ಕೊಡ್ತಾರೆ, ದಾನ ಮಾಡ್ತಾರ. ಆ ಥರ ದಾನ ಮಾಡಬೇಕು ಅಂದ್ರೆ ಒಬ್ಬರಿಗೆ ಮಾತ್ರ ಅವ್ರಿಗೆ, ಎಲ್ಲರೂ ಮಾಡಲ್ಲ. ಈಗ ತನಿಖೆ ಮಾಡ್ಬೇಕು, ಅವ್ರು ಕ್ಯಾಶ್ ಕೊಡ್ತಾ ಇದಾರೆ, ಅಷ್ಟಿಷ್ಟು ದುಡ್ಡು 25 ಲಕ್ಷ ಕ್ಯಾಶ್ ಕೊಟ್ಟಿದಾರ, ಅದು ಹೆಂಗ್ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ಅವರು ಕಲಿಯುಗದ ಕಾರಣ ಹೋಗ್ರಿ, ಅದೇ ಒಂದೇ ಮಾತು ಹೋಗ್ರಿ. ಯಾರು ಇರೋರೆಲ್ಲ IT ಅವರು BT ಅವರು ಎಲ್ಲ ಏನು ಮಾಡ್ತಾರೆ ಸರ್? ಎಲ್ಲ ಮಾಡಿದ್ರು ಏನೂ ಇಲ್ಲ. ಅಲ್ಲಿ ಪೇಪರಲ್ಲಿ ಮಾಧ್ಯಮದಲ್ಲಿ ನಿಮ್ಮಲ್ಲಿ ಎತ್ತಿ ತೋರಿಸ್ತೀರಾ 50 ಸಾರಿ, ಆಮೇಲೆ ತಿರುಗಿ ನೆಕ್ಸ್ಟ್ ಡೇ ಅದು ನ್ಯೂಸ್ ಇರಲ್ಲ. ಅಲ್ಲ, ನೀವು ಒಪ್ಕೊಳ್ತೀರಾ ಕಾರಣ ಅಂತ ಜಮೀರ್ ಅಹಮದ್ ಅವರು? ಅವರು ಒಪ್ಲೇಬೇಕಲ್ಲ, ದಾನ ಮಾಡೋದ್ರಿಂದ ಕಷ್ಟದಲ್ಲಿರೋರಿಗೆ ದಾನ ಮಾಡಿದ್ರು ಒಪ್ಕೋಬೇಕಲ್ಲಣ್ಣ, ಒಪ್ಲೇಬೇಕಲ್ಲ. ಜನಗಳು ಕಾಯ್ಕೊಂಡಿರ್ತಾರೆ, ಸ್ಕೂಲ್ ಬುಕ್ಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಸಂಪಾದನೆ ಮಾಡ್ತಾರೆ, ಕೊಡ್ತಾರೆ. ನೀವು ಇದು ಹೆಂಗೆ ಕೊಡ್ತೀರಾ ಸ್ವಾಮಿ ಅಂತ ನೀವು ಅವ್ರನ್ನ ಕೇಳಿ ಹೇಳ್ತಾರೆ, ಅವರು ಅದಕ್ಕೆ ಉತ್ತರ ಹೇಳ್ತಾರೆ. ಅವರು ಯಾರು ದಾನ ಮಾಡಲ್ಲ, ಸಂಪಾದನೆ ಮಾಡ್ತಿರೋರೆಲ್ಲ ದಾನ ಮಾಡಲ್ಲ. ಅದರಲ್ಲಿ ಈ ಅಪ್ಪ ಎತ್ತಿದ ಕೈ, ಸಂಪಾದನೆ ಮಾಡ್ತಾರೆ, ಬಿಡ್ತಾರೆ. ಒಟ್ಟಲ್ಲಿ ದಾನ ಮಾಡೋದು ಎತ್ತಿದ ಕೈ. ನೀವೇನು ಹೇಳ್ತೀರಾ? ನಿಮ್ಮ ಹೆಸರು? ಕುಮಾರ್. ನೀವೇನು ಹೇಳ್ತೀರಾ ಜಮೀರ್ ಅವ್ರ ಬಗ್ಗೆ? DCM ಆಗ್ಬೇಕು ಸರ್, ಇವಾಗ ಒಂದು 95% ಯಾವ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಸ್ಕೂಲಲ್ಲಿ ಪಾಸ್ ಆಗಿರ್ತಾರೆ ಅವ್ರಿಗೊಂದು ಗಾಡಿ ಕೊಡಿಸ್ತಾರೆ. ಅವ್ರಿಗೆ ಕಾಲೇಜ್ ಅಡ್ಮಿಷನ್ ಕೊಡ್ತಾರೆ ದುಡ್ಡು, ಗೊತ್ತಾಯ್ತಾ? ಅವ್ರು ಇದೇ ಜನಾಂಗ ಅದೇ ಜನಾಂಗ ಅಂತ ಹೇಳಲ್ಲ, ಎಲ್ಲ ಜನದವ್ರನ್ನೂ ಪ್ರೀತಿಸ್ತಾರೆ, ಎಲ್ಲರೂ ಒಂದು ಗೌರವ ಕೊಟ್ಟು ಒಂದು ಇದು ಮಾಡ್ತಾರೆ. ಇರೋದ್ರ ಹೇಳ್ಬೇಕಾದ್ರೆ ನಮ್ಮ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಒಳ್ಳೆ ಮಿನಿಸ್ಟ್ರು, ಒಳ್ಳೆ MLA. DCM ಆಗ್ಬೇಕು ಅವರು? ಅದು ನಿಮ್ಗೆ ಹೈಕಮಾಂಡ್ ಸರ್. ನಿಮ್ಗೆ ಇಷ್ಟ ಇಲ್ಲ? ಅದು ನಾವು ಅದನ್ನ ಹೇಳಕ್ ಬರಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವರೊಬ್ಬರು ತೀರ್ಮಾನ ಅಲ್ಲ, ಆದ್ರೂ ಸಂತೋಷ ಅಲ್ಲ, ಆದ್ರೂ ಒಂದು ಸಂತೋಷ. ಆದ್ರೂ ಸಂತೋಷ. ನಮ್ಮ ಕ್ಷೇತ್ರದ MLA ಒಬ್ರು DCM ಆದ್ರೆ ತುಂಬಾ ಸಂತೋಷ. ನಮ್ಮ ದೇಶಕ್ಕೆ, ನಮ್ಮ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.